ಫ್ರೆಂಡ್ಸ್, ತಮಗೆಲ್ಲ ಗೊತ್ತೇ ಇದೆ. ಇದೇ ಫೆಬ್ರವರಿ 24ನೇ ತಾರೀಕು ಹುಬ್ಬಳ್ಳಿಯಲ್ಲಿ ಬಹುದೊಡ್ಡ ಒಂದು ಸ್ಟ್ರೈಕ್ ನಡೆದಿತ್ತು. ಸಾವಿರಾರು ಅನ್ಎಂಪ್ಲಾಯ್ ಯೂತ್ಸ್ಗಳು ಆ ಒಂದು ಸ್ಟ್ರೈಕ್ ಅನ್ನ ಮಾಡಿದ್ರು. ಯಾಕೆಂತ ಹೇಳಿದ್ರೆ ಸರ್ಕಾರದಲ್ಲಿ ಖಾಲಿರ್ತಕ್ಕಂಥ ಸಾಕಷ್ಟು ಹುದ್ದೆಗಳನ್ನ ಇದುವರೆಗೂ ಭರ್ತಿ ಮಾಡಿಲ್ಲ, ನೀವು ಭರ್ತಿ ಮಾಡಲೇಬೇಕು ಅಂತೇಳಿ ಒಂದು ದೊಡ್ಡ ಸ್ಟ್ರೈಕ್ ನ ಮಾಡಿತ್ತು. ಅದು SD ಆಗಿರ್ಬೋದು, FD ಆಗಿರ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಇತರ ಎಲ್ಲ ಇಲಾಖೆಗಳಲ್ಲಿ ಕಾದಿರುವಂತಹ ಒಂದು ಹುದ್ದೆಗಳನ್ನ ಭರ್ತಿ ಮಾಡಿ ಅಂತೇಳಿ ಸ್ಟ್ರೈಕ್ ನ ಮಾಡಿದ್ರು ಸ್ನೇಹಿತರೆ. ಸೊ ಅದರ ಫಲವಾಗಿ ಮೊನ್ನೆ ಅಷ್ಟೇ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್ ಒಂದು ಆದೇಶವನ್ನ ಬಿಡುಗಡೆಯನ್ನ ಮಾಡಿದೆ ಸ್ನೇಹಿತರೆ. ಸೊ ಏನು ಅಂತ ನೀವು ಕೇಳಿದ್ದೆ ಆದ್ರೆ ಸುಮಾರು 72,186 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಕ್ಯಾಬಿನೆಟ್ ಅಲ್ಲಿ ಒಂದು ಪರ್ಮಿಷನ್ ಅನ್ನ ಕೊಟ್ಟು, ಸೊ ಈ ಒಂದು ಹುದ್ದೆಗಳು 2 ತಿಂಗಳಲ್ಲಿ ನೋಟಿಫಿಕೇಶನ್ ಆಗಬೇಕು, 4 ತಿಂಗಳಲ್ಲಿ ಈ ಒಂದು ಎಕ್ಸಾಮ್ ಅನ್ನು ಕಂಪ್ಲೀಟ್ ಮಾಡಬೇಕು, 6 ತಿಂಗಳಲ್ಲಿ ಇಡೀ ಎಂಟೈರ್ ಪ್ರೋಸೆಸ್ ಅನ್ನ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಒಂದು ಆದೇಶವನ್ನು ಹೊರಡಿಸಿರೋದನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಇವತ್ತ ಒಂದು ಇಲಾಖೆಗಳಲ್ಲಿ ಕಾದಿರತಕ್ಕಂತಹ ನೋಡಿ, ನಾವು ನೋಡ್ತಿದೀವಿ ಕರ್ನಾಟಕದಲ್ಲಿ ಅಧಿಕೃತವಾಗಿ ಬರ್ತಕ್ಕಂಥ ಎಲ್ಲ ಡಿಪಾರ್ಟ್ಮೆಂಟ್ ಗಳನ್ನ ನಾವಿಲ್ಲಿ ನೋಡ್ತಾ ಇದ್ದೀವಿ ಸ್ನೇಹಿತರೆ. ಈ ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ಅಂದ್ರೆ ಒಟ್ಟು 45ರಿಂದ 50ಕ್ಕೂ ಹೆಚ್ಚು ಡಿಪಾರ್ಟ್ಮೆಂಟ್ ಗಳಲ್ಲಿ ಇದುವರೆಗೂ ಕಾದಿರತಕ್ಕಂತ ಹುದ್ದೆಗಳನ್ನ ಭರ್ತಿಯನ್ನ ಮಾಡಬೇಕು ಅಂತೇಳಿ ನಿರ್ಧಾರವನ್ನು ಕೈಗೊಂಡು ಅದಕ್ಕೆ ಅಧಿಕೃತವಾಗಿ ಒಂದು ಆದೇಶವನ್ನು ಹೊರಡಿಸಿದೆ. ಸೊ ಏನು ಯೂತ್ಸ್ ಇದಾರೆ, ಯಾರೆಲ್ಲ ಅನ್ಎಂಪ್ಲಾಯ್ಮೆಂಟ್ ಅನ್ನ ಫೇಸ್ ಮಾಡ್ತಾ ಇದ್ರಿ, ಓಕೆ, ಆ ಎಲ್ಲ ಒಂದು ಅನ್ಎಂಪ್ಲಾಯ್ಸ್ ಗಳಿಗೆ ಮತ್ತೆ ಯಾವೆಲ್ಲ ವಿಭಾಗಗಳಲ್ಲಿ ಅಥವಾ ಡಿಪಾರ್ಟ್ಮೆಂಟ್ ಗಳಲ್ಲಿ ಖಾಲಿ ಇದೆ ಹುದ್ದೆಗಳು, ಅದನ್ನ ಇನ್ನೂ ಮಾಡಿಲ್ಲ ಅಂತ ಸಾಕಷ್ಟು ಜನ ಅನ್ಎಂಪ್ಲಾಯ್ಗಳು ಓಡಾಡ್ತಾ ಇದ್ರು, ಅಥವಾ ಅವರು ಒಂದಷ್ಟು ಜನ ಕಾಲ್ ಮಾಡಿ ಅಂತ ಸ್ಟ್ರೈಕ್ ಅನ್ನ ಕೂಡ ಮಾಡಿದ್ರು. ನಾವಿಲ್ಲಿ ನೋಡ್ತಾ ಇದೀವಿ ಎಲ್ಲ ಡಿಪಾರ್ಟ್ಮೆಂಟ್ ಗಳಲ್ಲಿ ಖಾಲಿರ್ತಕ್ಕಂತಹ ಹುದ್ದೆಗಳನ್ನ ಅಧಿಕೃತವಾಗಿ ಇನ್ನು 2 ತಿಂಗಳಲ್ಲಿ ನೋಟಿಫಿಕೇಶನ್ ಅನ್ನ ಮಾಡಿ 4 ತಿಂಗಳ ಒಳಗೆ ಆ ಒಂದು ಎಕ್ಸಾಮ್ ಅನ್ನ ಕಂಪ್ಲೀಟ್ ಮಾಡಿ 6 ತಿಂಗಳ ಒಳಗೆ ಈ ಒಂದು ಹುದ್ದೆಗಳಿಗೆ ನೀವು ಆರ್ಡರ್ ಇಶ್ಯೂ ಮಾಡಬೇಕು ಅಂತೇಳಿ ಕರ್ನಾಟಕ ಸ್ಟೇಟ್ ನ ಒಂದು ಕ್ಯಾಬಿನೆಟ್ ಡಿಸಿಷನ್ ಅನ್ನು ತಗೊಂಡಿದೆ. ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಒಂದು ಕಂಪ್ಲೀಟ್ ಇನ್ಫಾರ್ಮೇಶನ್ ಇದೆ, ನೋಡ್ಕೊಂಡು ಬರೋಣ. ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಾ ಇರುವಂತದ್ದು ಕರ್ನಾಟಕ ಸರ್ಕಾರದ ಒಂದು ನಡವಳಿ. ಕ್ಯಾಬಿನೆಟ್ ಮೀಟಿಂಗ್ ಆಯ್ತಲ್ಲ, ಅವತ್ತಿನ ಒಂದು ಪ್ರೊಸೀಡಿಂಗ್ಸ್ ನಾವಿಲ್ಲಿ ನೋಡ್ತಾ ಇದೀವಿ. ಏನಾಯ್ತು ಅವತ್ತು ಪ್ರೊಸೀಡಿಂಗ್ಸ್ ಅಂತ ನೀವು ಕೇಳಿದ್ದೆ ಆದ್ರೆ, ಆ ಒಂದು ಮೀಟಿಂಗ್ ನ ಸೇರಿದ ಉದ್ದೇಶ ಇಷ್ಟೇ: ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕಾದಿರ್ತಕ್ಕಂಥ ಹುದ್ದೆಗಳ ಬಗ್ಗೆ ನೇಮಕಾತಿ ಪ್ರಕ್ರಿಯೆಯನ್ನ ಅತ್ಯಂತ ತ್ವರಿತವಾಗಿ ನಾವು ಪೂರ್ಣಗೊಳಿಸೋದಕ್ಕೆ ಮೇಲುಸ್ತುವಾರಿಗಾಗಿ ಉನ್ನತ ಮಟ್ಟದ ಅಧಿಕಾರಿಗಳನ್ನ ನೇಮಕ ಮಾಡೋದ್ರ ಬಗ್ಗೆ ಒಂದು ಕ್ಯಾಬಿನೆಟ್ ಮೀಟಿಂಗ್ ಅನ್ನು ಕರೆದಿದ್ರು. ಸೊ ಇದರ ಒಂದು ಪ್ರಸ್ತಾವನೆ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಕಾದಿರತಕ್ಕಂತಹ ಹುದ್ದೆಗಳ ಪೈಕಿ ಸುಮಾರು 72,186 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಅನುಮೋದಿಸಿದ್ದು ವಿವರಗಳನ್ನ ನಾವು ಕೆಳಕಂಡಂತೆ ನೀಡ್ತಾ ಇದೀವಿ ಅಂತ ಹೇಳುತ್ತೆ. 2023-24ನೇ ಸಾಲಿನಿಂದ ಇಲ್ಲಿವರೆಗೆ ವಿವಿಧ ಇಲಾಖೆಗಳಲ್ಲಿ 40,009 ಹುದ್ದೆಗಳನ್ನ ಭರ್ತಿ ಮಾಡೋದಕ್ಕೆ ಆರ್ಥಿಕ ಇಲಾಖೆಗೆ ಆಲ್ರೆಡಿ ಅನುಮತಿ ನೀಡಿತ್ತು. ಅದ್ರ ಜೊತೆಗೆ ಕಲ್ಯಾಣ ಕರ್ನಾಟಕದಲ್ಲಿ ಸ್ಥಳೀಯ ವೃಂದದಲ್ಲಿ ಕಾದಿರ್ತಕ್ಕಂಥ 32,177 ಹುದ್ದೆಗಳು, ಇವುಗಳನ್ನು ಒಳಗೊಂಡಂತೆ ಒಟ್ಟು 72,186 ಹುದ್ದೆಗಳಿಗೆ ಭರ್ತಿಗೆ ಅನುಮತಿ ನೀಡಿದೆ. ಈ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆಯನ್ನ ತ್ವರಿತಗತಿಯಲ್ಲಿ ಪೂರ್ಣಗೊಳಿಸೋದಕ್ಕೆ ಆಯ್ಕೆಯ ಪ್ರಾಧಿಕಾರಿಗಳಿಂದ ಕ್ರಿಯಾ ಯೋಜನೆಗಳನ್ನು ಪಡೆದು ಸಚಿವ ಸಂಪುಟದ ಅನುಮೋದನೆಗೆ ಮಂಡಿಸಲಾಗಿತ್ತು. ಅವತ್ತು ಸಚಿವ ಸಂಪುಟದಲ್ಲಿ ಒಪ್ಪಿಗೆ ಸಿಕ್ಕಿರುವಂತದ್ದು ಸ್ನೇಹಿತರೆ. ಸೊ ಈ 17 ಇಲಾಖೆಗಳ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಏನು ಸರ್ಕಾರದ ಒಂದು ಅಪಾರ ಮುಖ್ಯ ಕಾರ್ಯದರ್ಶಿ ಹಾಗೂ ಅಭಿವೃದ್ಧಿ ಆಯುಕ್ತರು ಇವರಿಗೆ ಜವಾಬ್ದಾರಿನ ನೀಡಿ ಮೇಲುಸ್ತುವಾರಿಯನ್ನ ಇವರು ವಹಿಸಲಾಗಿದೆ. ಉಳಿದಂತೆ ಇನ್ನು 34 ಇಲಾಖೆಗಳಲ್ಲಿರ್ತಕ್ಕಂಥ ನೇರ ನೇಮಕಾತಿ ಮೂಲಕ ಭರ್ತಿ ಮಾಡಬೇಕಾದಂತಹ ಹುದ್ದೆಗಳನ್ನ ತ್ವರಿತಗತಿಯಲ್ಲಿ ಭರ್ತಿ ಮಾಡುವ ಕುರಿತು ಮೇಲುಸ್ತುವಾರಿ ಮಾಡೋದಕ್ಕೆ ಕರ್ನಾಟಕ ಸರ್ಕಾರದ ಅಪಾರ ಮುಖ್ಯ ಕಾರ್ಯದರ್ಶಿ ಇವರಿಗೆ ಜವಾಬ್ದಾರಿ ನೀಡಿ ನಿರ್ಣಯವನ್ನ ಮಾಡಿರ್ತೀವಿ ಅಂತ ಹೇಳ್ತಾರೆ. ಅದರಂತೆ ಈ ಕೆಳಗಂಡಂತೆ ಆದೇಶ ಮಾಡಿದೀವಿ ಅಂತ ಹೇಳ್ತಾರೆ. ನಾವು ಇದು ಅಧಿಕೃತವಾದಂತಹ ಸರ್ಕಾರದ ಆದೇಶ ಸ್ನೇಹಿತರೆ, ಯಾವ ಬೇರೆ ಇದನ್ನ ನಾವು ನೋಡ್ತಾ ಇಲ್ಲ. ಸೊ ಇದು ಅಧಿಕೃತವಾದಂತಹ ಅಥೆಂಟಿಕೇಟೆಡ್ ಒಂದು ಆದೇಶ. ಇದು ದಿನಾಂಕ 24/6/2026 ಹೊರಬಿದ್ದಂತ ಆದೇಶ ಇದು. ಸೊ ಸೇಮ್ ಅದೇ ಆದೇಶ ಏನ್ ಹೇಳುತ್ತೆ ಅಂದ್ರೆ, ಅನುಬಂಧ 1ರಲ್ಲಿ 17 ಇಲಾಖೆಗಳಲ್ಲಿ ಇರುವಂತಹ ಹುದ್ದೆಗಳನ್ನ ಭರ್ತಿ ಮಾಡಿ ಹಾಗೂ ಅನುಬಂಧ 2ರಲ್ಲಿ ಇರ್ತಕ್ಕಂಥ 34 ಹುದ್ದೆಗಳನ್ನ ನೇಮಕ ಮಾಡೋದಕ್ಕೆ ಜವಾಬ್ದಾರಿಯನ್ನ ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ. ಮೇಲಿನ ಎಲ್ಲ ನೇರ ನೇಮಕಾತಿ ಹುದ್ದೆಗಳಿಗೆ ಇದು ಬಹಳ ಪ್ರಮುಖವಾಗಿ ನೀವು ತಿಳ್ಕೋಬೇಕಾಗಿರುವಂತದ್ದು. ಎಲ್ಲ ಹುದ್ದೆಗಳಿಗೆ ಇನ್ನು 2 ತಿಂಗಳ ಒಳಗೆ ನೇಮಕಾತಿ ಅಧಿಸೂಚನೆಯನ್ನು ಹೊರಡಿಸಬೇಕು, 4 ತಿಂಗಳೊಳಗೆ ಪರೀಕ್ಷೆಗಳನ್ನ ನಡೆಸಿ 6 ತಿಂಗಳ ಒಳಗೆ ನೇಮಕಾತಿ ಪ್ರಕ್ರಿಯೆಯನ್ನೇ ಕಂಪ್ಲೀಟ್ ಮಾಡಬೇಕು ಅಂತೇಳಿ ಕಡ್ಡಾಯವಾಗಿ ಆದೇಶವನ್ನು ಹೊರಡಿಸಿದ್ದಕ್ಕೆ ಕ್ರಮ ತಗೊಳ್ಳಿ ಅಂತ ಸೂಚಿಸಿದರೆ ಸ್ನೇಹಿತರೆ. ಈ ಆದೇಶವನ್ನ ಸಚಿವ ಸಂಪುಟದ ಪ್ರಕರಣ ಹೇಳ್ತಾ ಹೋಗ್ತೇನೆ 332/2026ರಲ್ಲಿ ದಿನಾಂಕ 20/6/2026 ಸಚಿವ ಸಂಪುಟವು ನೀಡಿ
ಇದನ್ನ ನಿರ್ದೇಶದ ಅನುಸಾರ ನಾವು ಈ ಆದೇಶವನ್ನು ಹೊರಡಿಸಿದೀವಿ ಅಂತ ಹೇಳ್ತಾರೆ. ಇದು ಸಂದೀಪ್ ಬಿಕೆ ಅಂತೇಳಿ ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ಒಂದು ಅಧಿಕೃತ ಪ್ರಕಟಣೆ ಸ್ನೇಹಿತರೆ. ಹಾಗಾಗಿ ಯಾರೆಲ್ಲ ಆಸ್ಪಿರೆಂಟ್ಸ್ ಸರ್ಕಾರದ ವಿವಿಧ ಡಿಪಾರ್ಟ್ಮೆಂಟ್ ಗಳಲ್ಲಿರ್ತಕ್ಕಂಥ ಪೋಸ್ಟ್ ಗಳ ಬಗ್ಗೆ ಎದುರು ನೋಡ್ತಾ ಇದ್ರಲ್ಲ, ಅವರಿಗೆ ಇದೊಂದು ಸುವರ್ಣಾವಕಾಶ ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಹಾಗಾಗಿ ಎಲ್ಲ ಆಸ್ಪಿರೆಂಟ್ಸ್ಗಳು, ಎಲ್ಲ ಅನ್ಎಂಪ್ಲಾಯ್ಸ್ಗಳು ಈ ಒಂದು ಎಕ್ಸಾಮ್ಗಳ ನಿರೀಕ್ಷೆಯಲ್ಲಿ ತಯಾರಿಯನ್ನ ಶುರು ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ನಿಮಗೆಲ್ರಿಗೂ ಒಂದು ಶುಭವಾಗ್ಲಿ. ನಮ್ಮ ಚಾನೆಲ್ನ ಕಡೆಯಿಂದ ಆಲ್ ದಿ ಬೆಸ್ಟ್ ಅನ್ನು ಹೇಳ್ತಾ, ಸೊ ಅಧಿಕೃತವಾಗಿ ಈ ಇಲಾಖೆಗಳಲ್ಲಿ ನೋಟಿಫಿಕೇಶನ್ ಕಾಲಾದಂತಹ ಸಂದರ್ಭಗಳಲ್ಲಿ ನಮ್ಮ ಚಾನೆಲ್ ನಿಂದ ಈ ಒಂದು ವಿಡಿಯೋಗಳನ್ನ ಮಾಡ್ತೀವಿ ಅಂತ ಹೇಳ್ತಾ, ಫ್ರೆಂಡ್ಸ್ ನಾವು ಆದೇಶವನ್ನ ನೋಡಿದ್ದಾಯ್ತು. ಬನ್ನಿ ಅನುಬಂಧ 1 ಮತ್ತೆ ಅನುಬಂಧ 2ರಲ್ಲಿ ಯಾವೆಲ್ಲ ಇಲಾಖೆಗಳಲ್ಲಿ ಹುದ್ದೆಗಳನ್ನ ಕಾಲ್ ಮಾಡ್ತಾರೆ ಅಥವಾ ಯಾವೆಲ್ಲ ಇಲಾಖೆಗಳಲ್ಲಿ ಪೋಸ್ಟ್ ಕಾಲಿದೆ ಅಂತ ಅನ್ನೋದನ್ನ ನೋಡೋಣ. ಅನುಬಂಧ 1 ನಾವಿಲ್ಲಿ ನೋಡ್ತಿದ್ವಿ ನೋಡಿ, ಇದರಲ್ಲಿ ಒಟ್ಟು 17 ಇಲಾಖೆಗಳಲ್ಲಿ ಒಂದು ಹುದ್ದೆಗಳು ಕಾಲಿರುವಂತದ್ದು. ಕೃಷಿ ಇಲಾಖೆ, ಪಶುಸಂಗೋಪನೆ, ಕರ್ನಾಟಕ ಕುರಿ ಮತ್ತು ಉಣ್ಣೆ ಅಭಿವೃದ್ಧಿ ನಿಗಮ ನಿಯಮಿತ, ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜು, ತೋಟಗಾರಿಕೆ ಇಲಾಖೆ, ರೇಷ್ಮೆ ಇಲಾಖೆ, ಸಣ್ಣ ನೀರಾವರಿ ಇಲಾಖೆ, ಮೀನುಗಾರಿಕೆ ಇಲಾಖೆ, ಸಹಕಾರ ಇಲಾಖೆ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ, ಸಮಾಜ ಕಲ್ಯಾಣ ಇಲಾಖೆ, ಪರಿಶಿಷ್ಟ ಪಂಗಡಗಳ ಇಲಾಖೆ, ಜಲಸಂಪನ್ಮೂಲ ಇಲಾಖೆ, ಕಂದಾಯ ಇಲಾಖೆ, ಕಾರ್ಮಿಕ ಇಲಾಖೆ, ಇಂಧನ ಇಲಾಖೆ ಮತ್ತು ಲೋಕೋಪಯೋಗಿ ಇಲಾಖೆ. ಈ 17 ಇಲಾಖೆಗಳು ಅನುಬಂಧ 1ರಲ್ಲಿರುವಂತದ್ದು. ಅನುಬಂಧ 2ಕ್ಕೆ ಬಂದಿದ್ದೆ ಆದ್ರೆ ಯಾವೆಲ್ಲ ಇಲಾಖೆಗಳು ಕಾಲಿದ್ದಾವೆ ಅಂತ ನಾವು ನೋಡಿದ್ದೆ ಆದ್ರೆ ಒಟ್ಟು 30ಕ್ಕೂ ಅಧಿಕ ಇಲಾಖೆಗಳು ಕಾಲಿರುವಂತದ್ದು. ಅದು ಸಿಆಸು ಇಲಾಖೆಗಳು ಅಂತೇಳಿ, ಅದು ಒಂದಷ್ಟು ಶಿಕ್ಷಣಕ್ಕೆ ಸಂಬಂಧಪಟ್ಟಂತ ಇಲಾಖೆಗಳು, ಮತ್ತೆ ಕೌಶಲ್ಯಾಭಿವೃದ್ಧಿ, ಅರಣ್ಯ, ಕಂದಾಯ, ಆರ್ಥಿಕ ಇಲಾಖೆ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ, ಜೀವಶಾಸ್ತ್ರ ಮತ್ತು ಪರಿಸರ, ಕೈಮಗ್ಗ, ಜವಳಿ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಉನ್ನತ ಶಿಕ್ಷಣ, ಒಳಾಡಳಿತ, ವಸತಿ ಇಲಾಖೆ, ವಾರ್ತಾ ಇಲಾಖೆ, ಮಾಹಿತಿ ತಂತ್ರಜ್ಞಾನ, ಕನ್ನಡ ಸಂಸ್ಕೃತಿ ಇಲಾಖೆ, ಯೋಜನೆ ಇಲಾಖೆ, ಕಾನೂನು ಇಲಾಖೆ, ಕೈಗಾರಿಕೆ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ, ವೈದ್ಯಕೀಯ ಶಿಕ್ಷಣ, ಗಣಿ, ಪ್ರವಾಸೋದ್ಯಮ, ಸಾರಿಗೆ, ಸಂಸದೀಯ ವ್ಯವಹಾರಗಳು, ನಗರಾಭಿವೃದ್ಧಿ, ಮೂಲಭೂತ ಸೌಲಭ್ಯ ಅಭಿವೃದ್ಧಿ ಇಲಾಖೆ, ಯುವಜನ ಸೇವೆ, ಬಂದರು, ಒಳನಾಡು, ಜಲಸಾರಿಗೆ, ವಿಧಾನ ಸಭೆಯ ಸಚಿವಾಲಯ, ಧಾರ್ಮಿಕ ದತ್ತಿ ಇಲಾಖೆ. ಇಷ್ಟು 34 ಇಲಾಖೆಗಳಲ್ಲಿ ಅನುಬಂಧ 2ನಲ್ಲಿ ಕಾಲಿರುವಂತದ್ದು. ಈ ಎಲ್ಲ ಇಲಾಖೆಗಳಲ್ಲಿ ಮುಂದಿನ ಒಂದು ನೋಟಿಫಿಕೇಶನ್ಗಳು ಕಾಲಾಗುತ್ತೆ ಅಂತ ಹೇಳ್ತಾ, ನಿಮ್ಮ ಇಷ್ಟದ ಇಲಾಖೆಗಳಲ್ಲಿ ಜಾಬ್ ತಗೋಬೇಕು ಅಂತ ಅನ್ಕೊಂಡಿದ್ರೆ ಅದಕ್ಕೆ ತಯಾರಿಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಟಿಫಿಕೇಶನ್ ಗಳನ್ನ ಬಂದ ತಕ್ಷಣ ಅವಕ್ಕೆ ಸಂಬಂಧಪಟ್ಟಂತೆ ವಿಡಿಯೋನ ಮಾಡ್ತೀವಿ ಅಂತ ಹೇಳ್ತಾ, ಫ್ರೆಂಡ್ಸ್ ನೋಡಿದ್ರಲ್ಲ, ಇದಾಯ್ತು ರಾಜ್ಯ ಕರ್ನಾಟಕ ರಾಜ್ಯ ಸರ್ಕಾರದಿಂದ 72,186 ಹುದ್ದೆಗಳನ್ನ ಇಮಿಡಿಯೇಟ್ ಆಗಿ ರೆಕ್ರೂಟ್ಮೆಂಟ್ ಮಾಡೋದಕ್ಕೆ ಏನು ಕ್ಯಾಬಿನೆಟ್ ಮೀಟಿಂಗ್ ಅನ್ನ ಹೊರಡಿಸಿ ಅದಕ್ಕೆ ಸಂಬಂಧಪಟ್ಟಂತೆ ಅಧಿಕೃತ ಆದೇಶ ಹೊರಡಿಸಿದಾರಲ್ಲ, ಅದರ ಕಂಪ್ಲೀಟ್ ಇನ್ಫಾರ್ಮೇಶನ್. ಸ್ನೇಹಿತರ ಮಾಹಿತಿ ಉಪಯುಕ್ತವಾಗಿದ್ರೆ ವಿಡಿಯೋ ಒಂದು ಲೈಕ್ ನ ಕೊಟ್ಟು ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದೊಂದಿಗೆ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬೈ ಬಾಯ್.